ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ಕಡ್ಲಿಬೇಳೆ ವಡೆ ಮಾಡೋಣ. ಸೂಪರಾಗಿರ್ತಾವೆ. ಎಲ್ಲರೂ ಇಷ್ಟವಾದಂಥ ಒಂದು ಸಾಯಂಕಾಲ ಟೀ ಜೊತೆಗೆ ಸ್ನ್ಯಾಕ್. ಈರುಳ್ಳಿ 2 ದೊಡ್ಡ ಸೈಜಿನ ಈರುಳ್ಳಿ ಹೆಚ್ಚಿಟ್ಕೊಂಡೀನಿ. ಕರಿಬೇವು, ಕೊತ್ತಂಬರಿ, ಬ್ಯಾಳೆ ನೆನೆಯೋಕೆ ಒಂದು 2-3 ತಾಸು ನೆನೆಸಿಬಿಡಬೇಕು. ಹಿಂಗೆ ಹತ್ತಿಗಿರ ಅವು ಪೀಸ್ ಆಗ್ಬೇಕು, ಆ ಥರ ನೆನೆಸ್ಬೇಕು ಕಡ್ಲಿಬೇಳೆ. ನೋಡಿರಿ, ಆನಂತರ ನೀರೆಲ್ಲ ತೆಗೆದು ಬೇಳೆ ಸಪ್ರೇಟ್ ಮಾಡಿ ಮಿಕ್ಸಿ ಹಾಕ್ಕೊಳ್ಳೋಣ. ಎಲ್ಲ ಬೇಳೆಗಳನ್ನು ಹಾಕ್ಕೊಂಡು 1 ಟೇಬಲ್ ಸ್ಪೂನ್ ಅಷ್ಟು ತೆಗೆದಿಡೋಣ. ಅದ್ರಾಗ ಹಾಕಿರೋ ಅಲ್ಲೊಂದು ಇಲ್ಲೊಂದು ಇಡೀ ಬೇಳೆ ಕುರುಮ್ ಅಂತ ಬರ್ತಾವೆ. ಹಾಕೋಣಂತ ಸೈಡ್ಗಿಡೋಣ. ಇವಾಗ ಇದನ್ನು ತರಿಯಾಗಿ ನೈಸ್ ಪೇಸ್ಟ್ ಅಲ್ಲ, ಅತಿ ಉರುಟಲ್ಲ, ಸ್ವಲ್ಪ ತರಿಯಾಗಿರ್ಬೇಕು. ಆ ಥರ ಗ್ರೈಂಡ್ ಮಾಡ್ಕೊಳ್ಳೋಣ. ಈ ಥರ ಇರಬೇಕು ನೋಡಿರಿ. ಕರೆಕ್ಟಾಗಿ ಬಂದೈತಿದು. ಅಂದ್ರೆ ಕ್ರಿಸ್ಪಿಯಾಗಿ ಬರ್ತಾವೆ. ಇದನ್ನಿಷ್ಟು ಒಂದು ಬೌಲಿಗೆ ತೆಗೆಯೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಒಂದು 1/4 ಸ್ಪೂನ್ ಜೀರಿಗೆ, ಸಣ್ಣಗೆ ಹೆಚ್ಚಿದಂಥ ಈರುಳ್ಳಿ, ಕರಿಬೇವು, ಕೊತ್ತಂಬರಿ, ಈರುಳ್ಳಿ ಹಾಕಿದೆ. ಇದ್ರಾಗ ಸಬ್ಬಸಿಗೆನೂ ಹಾಕ್ಬೋದು. ಸಬ್ಬಸಿಗೆ ಇರಲಿಲ್ಲ, ಅದಕ್ಕೆ ಕರಿಬೇವು, ಕೊತ್ತಂಬರಿ, ಈರುಳ್ಳಿ ಹಾಕೀನಿ. ಸಬ್ಬಸಿಗೆ ಹಾಕಿದರೆ ಇನ್ನೂ ಟೇಸ್ಟ್ ಆಗ್ತಾವೆ. ಎರಡು ಹಸಿಮೆಣ್ಸಿನ್ಕಾಯಿ ಸಣ್ಣಕ್ಕೆ ಹೆಚ್ಚಿ ಹಾಕಬೇಕು. ಇದನ್ನು ಚಲೋ ಹೊತ್ನಾಗ ಕಲಿಸಿಬಿಡಬೇಕು. ಕಡಲೆಬೇಳೆ ತೆಗೆದಿಟ್ಟಿದ್ವಲ್ಲ, ಇದ್ರಾಗ ಹಾಕೇನಿ. ಸ್ಕಿಪ್ ಆಗೈತೆ, ಅದು ಬಂದಿಲ್ಲ. ಚಿಟಿಗೆ ಸೋಡಾ ಹಾಕಬೇಕಿದ್ನ. ಅದು ಇಷ್ಟೇ, 2 ಬಟ್ಟೆ ನಡುವೆ ಎಷ್ಟು ಬರ್ತೈತೆ ಅಷ್ಟು ಸಾಕು. ಚೆಂದ ಕಲಿಸಿ ಆಲ್ರೆಡಿ ಎಣ್ಣೆ ಕಾಯಕ್ಕಿಟ್ಟೇನಿ. ಎಣ್ಣೆ ಒಳಗೆ ಇವನ್ನ ಬಿಡೋಣ. ಇದನ್ನೇನು ಕಲಿಸಿದ ನೆನೆಕಿಡೋ ಅವಶ್ಯಕತೆ ಇಲ್ಲ. ಈ ಥರ ಆಗ್ಬೇಕು ನೋಡ್ರಿ ಹಿಟ್ಟು. ಎಣ್ಣೆ ಕಾದೈತಿ. ಅಂಗೈ ಒಳಗೆ ಇಟ್ಕೊಂಡು ಇದನ್ನು ಈ ಥರ ರೌಂಡಾಗಿ ಶೇಪ್ ಮಾಡಿಕೊಂಡು ತೆಳ್ಳಗಲ್ಲ ದಪ್ಪಗಲ್ಲ ಮೀಡಿಯಮ್ಮಾಗಿ ಎಣ್ಣೆಯೊಳಗೆ ಬಿಟ್ಕೊತ ಹೋಗಬೇಕು. ಯಾರೆಲ್ಲ ವಿಡಿಯೋ ನೋಡ್ತೀರಿ, ಇಷ್ಟ ಆದರೆ ಲೈಕ್ ಮಾಡಿರಿ. ಹೊಸಬ್ರು ಯಾರಾದರೂ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಒಂದೊಂದಾಗಿ ಎಷ್ಟು ಎಣ್ಣೆ ಹಿಡಿತೈತಿ ಅಷ್ಟು ಬಿಡಬೇಕು. ಸ್ವಲ್ಪ ಹೊತ್ತು ಬಿಟ್ಟಿನ ತಿರುಗಿಸಿ ಹಾಕಿ 2 ಸೈಡು ಕಲರ್ ಚೇಂಜ್ ಆಗಬೇಕು. ಚೆಂದಾಗಿ ಅವು ಬೇಯಬೇಕು. ಅಲ್ಲಿವರೆಗೆ ಬೇಯಿಸ್ಕೋಬೇಕು. ತೆಗೆದು ತೋರಿಸ್ತೇನೆ ಈಗ ನಾನು. ಮೇಲೆ ಕ್ರಿಸ್ಪಿ ಇರ್ತಾವೆ, ಒಳಗೆ ಸ್ಮೂತಾಗಿರ್ತಾವೆ. ಆಮೇಲೆ ಒಂದು ಕಟ್ ಮಾಡಿ ತೋರಿಸ್ತೇನೆ ನಿಮಗೆ. ಎಷ್ಟು ತಿಂದರೂ ಸಾಕು ಅನ್ಸಂಗಿಲ್ಲ, ಅಷ್ಟೊಂದು ರುಚಿಯಾಗಿ ಬರ್ತಾವೆ ಇವು. ನಮಗೆ ಟೀ ಜೊತೆಗೆ ಏನಾರು ಬೇಕು ಅಂದಾಗ, ಯಾರಾದರೂ ಗೆಸ್ಟ್ ಬಂದಾಗ ಭಾಳ ಅಂದರೆ ಭಾಳ ಅದ್ಭುತವಾದಂಥ ರುಚಿ ಮಾಡ್ಬೋದು ಪಟ್ಟಂತ. ಬ್ಯಾಳೆ ಒಂದು ನೆನೆದು ಬಿಟ್ಟರೆ ಮುಗೀತು.
ಎಣ್ಣೆ ಚಲೋ ಹೊತ್ನಂಗಿದ್ನ ಬಸ್ತು ಆಮೇಲೆ ತಕ್ಕೋಬೇಕು. ನೋಡಿರಿ ಎಷ್ಟು ಚೆನ್ನಾಗಿ ಬಂದವು. ಇದೇ ಥರ ಇನ್ನೊಂದು ಸ್ವಲ್ಪ ಮಾಡಿ ಪ್ಲೇಟಿಗೆ ಸರ್ವ್ ಮಾಡಿ ತೋರ್ಸಕತ್ತಾರೆ ನೋಡಿರಿ. ನಿಮಗಿಲ್ಲೇ ಒಂದು ಸಲ ಟ್ರೈ ಮಾಡಿರಿ. ಸೂಪರ್ ಟೇಸ್ಟಿ ಆದಂಥ ಟೀ ಜೊತೆಗೆ ಸ್ನ್ಯಾಕ್ಸು ಕಡಲೆಬೇಳೆ ವಡೆ. ನೋಡಿರಿ ಒಂದು ಮುರಿದು ತೋರಿಸ್ತಾನೆ ಈಗ. ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ. ಮೇಲೆ ಕ್ರಿಸ್ಪಿ ಒಳಗೆ ಸ್ಮೂತ್ ಅದಾವು. ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ. ಮತ್ತೊಂದು ರೆಸಿಪಿಯೊಂದು ಸಿಗ್ತೇನೆ. ನಮಸ್ಕಾರ.